ನಿಮ್ಮ ಮೊದಲನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು? ಸರಿ ಉತ್ತರ ಆಪ್ಷನ್ ಎ ಕಿರಣ್ ಬೇಡಿ. ಕಿರಣ್ ಬೇಡಿ 1972ರಲ್ಲಿ ಭಾರತದ ಮೊದಲ ಮಹಿಳಾ IPS ಅಧಿಕಾರಿಯಾಗಿ ಸೇವೆ ಆರಂಭಿಸಿದರು. ನಿಮ್ಮ ಮುಂದಿನ ಪ್ರಶ್ನೆ, ಶಿವನ ತಲೆಯ ಮೇಲೆ ಇರುವ ಚಂದ್ರ ಯಾವ ದಿನವನ್ನ ಸೂಚಿಸುತ್ತದೆ? ಸರಿ ಉತ್ತರ ಆಪ್ಷನ್ ಎ ಸೋಮವಾರ. ಶಿವನ ತಲೆಯ ಮೇಲಿನ ಅರ್ಧಚಂದ್ರವು ಸೋಮವಾರವನ್ನ ಸೂಚಿಸುತ್ತದೆ. ಆದ್ದರಿಂದ ಸೋಮವಾರ ಶಿವನಿಗೆ ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ನೈಸರ್ಗಿಕ ಬಂದರು ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಸಿಡ್ನಿ ಬಂದರು. ಸಿಡ್ನಿ ಬಂದರನ್ನ ವಿಶ್ವದ ಅತ್ಯಂತ ದೊಡ್ಡ ಮತ್ತು ಸುಂದರ ನೈಸರ್ಗಿಕ ಬಂದರುಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ. ಮಾನವನ ದೇಹದಲ್ಲಿ ಅತಿ ಹೆಚ್ಚು ನೀರು ಇರುವ ಕೋಶ ಯಾವುದು? ಸರಿ ಉತ್ತರ ಆಪ್ಷನ್ ಬಿ ರಕ್ತಕಣ. ರೆಡ್ ಬ್ಲಡ್ ಸೆಲ್ ನಲ್ಲಿ ಹೆಚ್ಚು ಪ್ರಮಾಣದಲ್ಲಿ ನೀರು ಇರುತ್ತದೆ ಮತ್ತು ದೇಹದಲ್ಲಿ ಆಮ್ಲಜನಕವನ್ನು ಸಾಗಿಸಲು ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ರಾವಣನ ತಂಗಿ ಯಾರು? ಸರಿ ಉತ್ತರ ಆಪ್ಷನ್ ಎ ಶೂರ್ಪಣಖ. ಶೂರ್ಪಣಖ ರಾವಣನ ಸಹೋದರಿ. ರಾಮಾಯಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ. ಒಂದು ಗ್ರಹದಲ್ಲಿ ಒಂದು ವರ್ಷ ಅತಿ ಚಿಕ್ಕದು, ಅದು ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಬುಧ. ಬುಧ ಗ್ರಹ ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹ. ಇದು ಸೂರ್ಯನ ಸುತ್ತ ಒಂದು ಸುತ್ತು ತುಂಬಾ ವೇಗವಾಗಿ ಸುಮಾರು 88 ದಿನಗಳಲ್ಲಿ ಮುಗಿಸುತ್ತದೆ. ಆದ್ದರಿಂದ ಇದರ ವರ್ಷವೇ ಅತಿ ಚಿಕ್ಕದು. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಗೆ ಗುರುತ್ವಾಕರ್ಷಣೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ಸರಿ ಉತ್ತರ ಆಪ್ಷನ್ ಐಸಾಕ್ ನ್ಯೂಟನ್ ಗುರುತ್ವಾಕರ್ಷಣೆ ನಿಯಮವನ್ನ ವಿವರಿಸಿದರು. ಆಪಲ್ ಬೀಳುವ ಘಟನೆ ಪ್ರಸಿದ್ಧ ಕಥೆಯಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಯಾವುದು? ಸರಿ ಉತ್ತರ ಆಪ್ಷನ್ ಬಿ ಶ್ರಾವಣ. ಶ್ರಾವಣ ತಿಂಗಳು ಶಿವನಿಗೆ ಅತ್ಯಂತ ಪ್ರಿಯವಾದ ತಿಂಗಳು ಎಂದು ಪರಿಗಣಿಸಲಾಗಿದೆ. ಈ ತಿಂಗಳುಗಳಲ್ಲಿ ಸೋಮವಾರಗಳ ಉಪವಾಸ ಮತ್ತು ಪೂಜೆ ವಿಶೇಷ ಮಹತ್ವವನ್ನು ಹೊಂದಿವೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಲಿವರ್. ಲಿವರ್ ಮಾನವನ ದೇಹದಲ್ಲಿನ ಅತಿ ದೊಡ್ಡ ಗ್ರಂಥಿ. ಇದು ಜೀರ್ಣಕ್ರಿಯೆ, ವಿಷಹರಣ ಮತ್ತು ಹಲವಾರು ಮುಖ್ಯ ಕಾರ್ಯಗಳನ್ನು ಮಾಡುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದಲ್ಲಿ ಮೊದಲ ಮೆಟ್ರೋ ರೈಲು ಆರಂಭವಾದ ನಗರ ಯಾವುದು? ಸರಿ ಉತ್ತರ ಆಪ್ಷನ್ ಸಿ ಕಲ್ಕತ್ತಾ. ಕಲ್ಕತ್ತಾ ಮೆಟ್ರೋ ಭಾರತದಲ್ಲಿ ಮೊದಲ ಮೆಟ್ರೋ ಸೇವೆ 1984ರಲ್ಲಿ ಆರಂಭವಾಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಮಹಾಭಾರತ ಯುದ್ಧ ಎಷ್ಟು ದಿನ ನಡೆಯಿತು? ಸರಿ ಉತ್ತರ ಆಪ್ಷನ್ ಸಿ 18 ದಿನಗಳು. ಕುರುಕ್ಷೇತ್ರ ವಾರ್ ಮಹಾಭಾರತದ ಯುದ್ಧ 18 ದಿನಗಳ ಕಾಲ ನಡೆಯಿತು. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ನದಿ ಯಾವುದು? ಆಪ್ಷನ್ಸ್ ಎ ಯಮುನಾ, ಬಿ ಗಂಗಾ, ಸಿ ಬ್ರಹ್ಮಪುತ್ರ, ಡಿ ಗೋದಾವರಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಗಂಗಾ. ಗಂಗಾ ನದಿಯನ್ನ ಭಾರತದಲ್ಲಿ ಅತ್ಯಂತ ಪವಿತ್ರ ನದಿಯಾಗಿ ಪರಿಗಣಿಸಲಾಗಿದೆ ಮತ್ತು ರಾಷ್ಟ್ರೀಯ ನದಿಯಾಗಿ ಘೋಷಿಸಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ನಮ್ಮ ದೇಹದ ಅತಿ ಚಿಕ್ಕ ಎಲುಬು ಇರುವ ಅಂಗ ಯಾವುದು? ಆಪ್ಷನ್ಸ್ ಎ ಕೈ, ಬಿ ಕಿವಿ, ಸಿ ಕಾಲು, ಡಿ ತಲೆ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಕಿವಿ. ಸ್ಟೆಪ್ಸ್ ಮಾನವನ ದೇಹದಲ್ಲಿನ ಅತಿ ಚಿಕ್ಕ ಎಲುಬು. ಇದು ಕಿವಿಯ ಒಳಭಾಗದಲ್ಲಿ ಇರುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಷ್ಣುವಿನ ಆಯುಧಗಳಲ್ಲಿ ಒಂದಾದ ಗದೆಯ ಹೆಸರು ಯಾವುದು? ಆಪ್ಷನ್ಸ್ ಎ ವಜ್ರ, ಬಿ ಕೌಮೋದಕಿ, ಸಿ ಸುದರ್ಶನ ಚಕ್ರ, ಡಿ ತ್ರಿಶೂಲ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಕೌಮೋದಕಿ ವಿಷ್ಣುವಿನ ದಿವ್ಯ ಗದೆ, ಅವರ ಪ್ರಮುಖ ಆಯುಧಗಳಲ್ಲಿ ಒಂದು. ನಿಮ್ಮ ಮುಂದಿನ ಪ್ರಶ್ನೆ, ಒಂದು ದೇಶದಲ್ಲಿ ನಾಣ್ಯವೇ ಇಲ್ಲ, ಅದು ಯಾವ ದೇಶ? ಆಪ್ಷನ್ಸ್ ಎ ನೇಪಾಳ, ಬಿ ಭೂತಾನ್, ಸಿ ಸ್ವೀಡನ್, ಡಿ ಜಪಾನ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ.
ಸರಿ ಉತ್ತರ ಆಪ್ಷನ್ ಸಿ ಸ್ವೀಡನ್. ಸ್ವೀಡನ್ ದೇಶದಲ್ಲಿ ಬಹುತೇಕ ವ್ಯವಹಾರಗಳು ಡಿಜಿಟಲ್ ಕಾರ್ಡ್ ಮೂಲಕ ನಡೆಯುತ್ತವೆ. ನಗದು ಬಳಕೆ ಬಹಳ ಕಡಿಮೆಯಾಗಿದೆ, ಆದ್ದರಿಂದ ಕ್ಯಾಶ್ಲೆಸ್ ಸೊಸೈಟಿ ಎಂದು ಕರೆಯಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಭೂಮಿಯ ಅತಿ ಚಳಿಯಾದ ಸ್ಥಳ ಯಾವುದು? ಆಪ್ಷನ್ಸ್ ಎ ಸೈಬೀರಿಯಾ, ಬಿ ಗ್ರೀನ್ಲ್ಯಾಂಡ್, ಸಿ ಅಂಟಾರ್ಟಿಕಾ, ಡಿ ಅಲಾಸ್ಕಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ ಅಂಟಾರ್ಟಿಕಾ. ಅಂಟಾರ್ಟಿಕಾ ಭೂಮಿಯು ಅತಿ ಚಳಿಯಾದ ಖಂಡ. ಇಲ್ಲಿ ದಾಖಲಾದ ಕನಿಷ್ಠ ತಾಪಮಾನ -89°C. ನಿಮ್ಮ ಮುಂದಿನ ಪ್ರಶ್ನೆ, ಗಣೇಶನಿಗೆ ಪ್ರಿಯವಾದ ತಿಂಡಿ ಯಾವುದು? ಆಪ್ಷನ್ಸ್ ಎ ಲಡ್ಡು, ಬಿ ಮೋದಕ, ಸಿ ಜಿಲೇಬಿ, ಡಿ ಹಲ್ವಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಮೋದಕ. ಮೋದಕ ಗಣೇಶನಿಗೆ ಅತ್ಯಂತ ಪ್ರಿಯವಾದ ತಿಂಡಿ ಎಂದು ಪರಿಗಣಿಸಲಾಗಿದೆ. ವಿಶೇಷವಾಗಿ ಗಣೇಶ ಚತುರ್ಥಿಯಲ್ಲಿ ಅರ್ಪಿಸಲಾಗುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಜೀರ್ಣಕ್ರಿಯೆ ಹೆಚ್ಚು ನಡೆಯುವ ಭಾಗ ಯಾವುದು? ಆಪ್ಷನ್ ಎ ಅಮಾಶಯ, ಬಿ ಸಣ್ಣ ಕರಳು, ಸಿ ದೊಡ್ಡ ಕರಳು, ಡಿ ಯಕೃತ್. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಸಣ್ಣ ಕರುಳು. ಸಣ್ಣ ಕರುಳಿನಲ್ಲಿ ಆಹಾರದ ಜೀರ್ಣಕ್ರಿಯೆ ಮತ್ತು ಪೋಷಕಾಂಶಗಳ ಶೋಷಣೆ ಅಧಿಕೃತವಾಗಿ ನಡೆಯುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಅತಿ ವೇಗವಾಗಿ ಕೆಲಸ ಮಾಡುವ ಅಂಗ ಯಾವುದು? ಆಪ್ಷನ್ಸ್ ಎ ಹೃದಯ, ಬಿ ಮೆದುಳು, ಸಿ ಕಣ್ಣು, ಡಿ ಶ್ವಾಸಕೋಶ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಮೆದುಳು. ಮೆದುಳು ನರ ಸಂಕೇತಗಳನ್ನು ಅತಿ ವೇಗವಾಗಿ ಕಳುಹಿಸಿ ದೇಹದ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ನಿಮ್ಮ ಮುಂದಿನ ಪ್ರಶ್ನೆ, ರಾಮಾಯಣದಲ್ಲಿ ರಾಮನ ವನವಾಸದ ಅವಧಿ ಎಷ್ಟು ವರ್ಷ? ಆಪ್ಷನ್ಸ್ ಎ 10 ವರ್ಷಗಳು, ಬಿ 12 ವರ್ಷಗಳು, ಸಿ 14 ವರ್ಷಗಳು, ಡಿ 16 ವರ್ಷಗಳು. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಸಿ 14 ವರ್ಷಗಳು. ರಾಮ ಅಯೋಧ್ಯೆಯಿಂದ ವನವಾಸಕ್ಕೆ ಹೋಗಿ 14 ವರ್ಷಗಳ ನಂತರ ಹಿಂದಿರುಗಿದರು ಎಂದು ರಾಮಾಯಣದಲ್ಲಿ ಹೇಳಲಾಗಿದೆ. ನಿಮ್ಮ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಹಿಮನದಿ ಯಾವುದು? ಆಪ್ಷನ್ಸ್ ಎ ಸಿಯಾಚಿನ್ ಹಿಮನದಿ, ಸಿ ಲ್ಯಾಂಬರ್ಡ್ ಹಿಮನದಿ, ಸಿ ಗಂಗೋತ್ರಿ ಹಿಮನದಿ, ಡಿ ಮೊರಿನೋ ಹಿಮನದಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಬಿ ಲ್ಯಾಂಬರ್ಡ್ ಹಿಮನದಿ. ಲ್ಯಾಂಬರ್ಡ್ ಹಿಮನದಿ ಅಂಟಾರ್ಟಿಕಾದಲ್ಲಿ ಇರುವ ವಿಶ್ವದ ಅತಿ ದೊಡ್ಡ ಹಿಮನದಿ. ನಿಮ್ಮ ಮುಂದಿನ ಪ್ರಶ್ನೆ, ಮಾನವನ ದೇಹದಲ್ಲಿ ಧ್ವನಿ ಉತ್ಪತ್ತಿಯಾಗುವ ಅಂಗ ಯಾವುದು? ಆಪ್ಷನ್ಸ್ ಎ ಲ್ಯಾರಿಂಕ್ಸ್, ಬಿ ನಾಲಿಗೆ, ಸಿ ಮೂಗು, ಡಿ ಶ್ವಾಸಕೋಶ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಲ್ಯಾರಿಂಕ್ಸ್. ಲ್ಯಾರಿಂಕ್ಸ್ನಲ್ಲಿ ಧ್ವನಿ ಉತ್ಪತ್ತಿಯಾಗುತ್ತದೆ. ಇಲ್ಲಿ ಇರುವ ವೋಕಲ್ ಕಾರ್ಡ್ಸ್ ಕಂಪಿಸಿ ಶಬ್ದವನ್ನ ಉಂಟು ಮಾಡುತ್ತವೆ. ನಿಮ್ಮ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಬಾಹ್ಯಾಕಾಶ ಯಾತ್ರಿಕ ಯಾರು? ಆಪ್ಷನ್ಸ್ ಎ ರಾಕೇಶ್ ಶರ್ಮಾ, ಬಿ ಕಲ್ಪನಾ ಚಾವ್ಲಾ, ಸಿ ಸುನೀತಾ ವಿಲಿಯಮ್ಸ್, ಡಿ ವಿಕ್ರಮ ಸಾರಾಭಾಯಿ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ರಾಕೇಶ್ ಶರ್ಮಾ. ರಾಕೇಶ್ ಶರ್ಮಾ 1984ರಲ್ಲಿ ಸೋವಿಯತ್ ಯಾನದಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ ಮೊದಲ ಭಾರತೀಯ. ನಿಮ್ಮ ಮುಂದಿನ ಪ್ರಶ್ನೆ, ಒಂದು ದೇಶದಲ್ಲಿ ರಾತ್ರಿ ಸೂರ್ಯ ಕಾಣಿಸುತ್ತದೆ, ಅದು ಯಾವುದು? ಆಪ್ಷನ್ಸ್ ಎ ನಾರ್ವೆ, ಬಿ ಜಪಾನ್, ಸಿ ಭಾರತ, ಡಿ ಆಸ್ಟ್ರೇಲಿಯಾ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ನಾರ್ವೆ. ನಾರ್ವೆಯಲ್ಲಿ ಮಿಡ್ನೈಟ್ ಸನ್ ಎಂಬ ಪ್ರಕೃತಿ ಘಟನೆ ಕಂಡುಬರುತ್ತದೆ. ಬೇಸಿಗೆಯಲ್ಲಿ ಕೆಲವು ಪ್ರದೇಶಗಳಲ್ಲಿ ರಾತ್ರಿ ಕೂಡ ಸೂರ್ಯ ಅಸ್ತಮಿಸುವುದಿಲ್ಲ. ನಿಮ್ಮ ಕೊನೆಯ ಪ್ರಶ್ನೆ, ಶಿವನ ಆಯುಧ ತ್ರಿಶೂಲ ಯಾವ ಶಕ್ತಿಯನ್ನ ಸೂಚಿಸುತ್ತದೆ? ಆಪ್ಷನ್ಸ್ ಎ ಸೃಷ್ಟಿ ಸ್ಥಿತಿ ಲಯ, ಆಪ್ಷನ್ಸ್ ಬಿ ಅಗ್ನಿ ಜಲ ವಾಯು, ಸಿ ಜ್ಞಾನ ಭಕ್ತಿ ಕರ್ಮ, ಡಿ ಭೂಮಿ ಆಕಾಶ ಪಾತಾಳ. ಸರಿ ಉತ್ತರವನ್ನ ಕಮೆಂಟ್ ಮಾಡಿ. ಸರಿ ಉತ್ತರ ಆಪ್ಷನ್ ಎ ಸೃಷ್ಟಿ ಸ್ಥಿತಿ ಲಯ. ಶಿವನ ತ್ರಿಶೂಲವು ಸೃಷ್ಟಿ ಸ್ಥಿತಿ ಲಯ ಎಂಬ 3 ಶಕ್ತಿಗಳನ್ನು ಸೂಚಿಸುತ್ತದೆ.